ಹಾಯ್ ನಡೆಸೋದು ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M33 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ ಇಂಟ್ರೊಡಕ್ಟರಿ ಆಫರ್ ಅಂತ 18,000 ರೂಪಾಯಿಗೆ ಲಾಂಚ್ ಆಗಿದೆ ಆಯಿತಾ. ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ಫೋನ್ನ 16,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರೈಸನ್ಸ್ಗೆ ಈ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಗಮನಿಸ್ತಾ ಇದ್ದೀರಾ ಈ ಒಂದು ಬಾಕ್ಸ್ ಎಷ್ಟು ಸಣ್ಣದಾಗಿದೆ ಅಂತ. ಸೊ ನಮ್ಮೆಲ್ಲರಿಗೂ ಗೊತ್ತಾಗ್ತಿರುವಂಥದ್ದು ಈ ಒಂದು ಬಾಕ್ಸಲ್ಲಿ ಯಾವುದೇ ಚಾರ್ಜರ್ ಇಲ್ಲ ಅಂತ ತಿಳ್ಕೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ನಿಕಲ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಈ ಒಂದು ಬಾಕ್ಸ್ನ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಇಂಜೆಕ್ಷನ್ ಪಿನ್ನು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು USB Type-C ಇಂದ Type-C ಡಾಟಾ ಕೇಬಲ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಇದ್ರೊಳಗೆ ಸಿಗ್ತಾರ. ಯಾವುದೇ ಬ್ಯಾಕ್ ಕವರ್ ಕೂಡ ಇಲ್ಲ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ ಅಷ್ಟೇ. ಈ ಒಂದು ಬಾಕ್ಸಲ್ಲಿರುವಂಥದ್ದು ಯಾವುದೇ ಚಾರ್ಜರ್ ಇಲ್ಲ, ಯಾವುದೇ ಬ್ಯಾಕ್ ಕವರ್ ಇಲ್ಲ. ಸೊ ಒಂದು ಬೇಜಾರಾಗುವಂಥ ವಿಷಯ, 18,000 ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಚಾರ್ಜರ್ ಕೊಟ್ಟಿದ್ರೆ ಇನ್ನೂ ತುಂಬ ಬೆಂಕಿ ಆಗಿರ್ತಾ ಇತ್ತು. ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು ಆಯಿತಾ. ಒಂದು ಲೆವೆಲಿಗೆ ವೆಯ್ಟ್ ಇದೆ, ಸುಮಾರು 215 ಗ್ರಾಮ್ ವೆಯ್ಟ್ ಇರುವಂಥದ್ದು ಆಯಿತಾ. ಮತ್ತು 9.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಒಂದು ಲೆವೆಲಿಗೆ ತಿಕ್ಕಾಗಿ ಕೂಡ ಇದೆ ಅಂತ ನಮಗೆ ಗೊತ್ತಾಗ್ತಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸ್ ಗೊರಿಲ್ಲಾ ಗ್ಲಾಸ್ 5. ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಆಯಿತಾ. ಟಾಪಲ್ಲೂ ಕೂಡ ದೊಡ್ಡದಾಗಿದೆ, ಬಾಟಮಲ್ಲೂ ದೊಡ್ಡದಾಗಿರುವಂಥದ್ದು. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಬೇಜಾರಾಗುವಂಥ ವಿಷಯ. ಮತ್ತು ಈ ಒಂದು ಬೆಲೆಗೆ ಒಂದು ಪಂಚೋಲ್ ಕ್ಯಾಮ್ರಾ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಆಯಿತಾ. ಸೊ ಫ್ರಂಟಿಂದ ಒಂದು ನಾರ್ಮಲ್ ಲುಕಿಂಗ್ ಫೋನ್, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಈ ಒಂದು ಫೋನ್ ಎಂದಕ್ಕೆ ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ನೋಡೋರಿಗೆ ಸ್ವಲ್ಪ ಗ್ಲಾಸ್ ಬ್ಯಾಕ್ ಅಂತ ಅನ್ನಿಸ್ಬೋದು, ಆದರೂ ಕೂಡ ಯಾರಾದರೂ ಶಾರ್ಪ್ ಆಗಿರುವಂಥ ವಸ್ತುವಿಂದ ಉಜ್ಜಿದ್ರೆ ಸ್ಕ್ರ್ಯಾಚ್ ಆಗುತ್ತೆ. ಸೊ ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ತುಂಬ ಒಳ್ಳೆದು. ಬಾಕ್ಸ್ ಒಳಗೆ ಕೊಟ್ಟಿಲ್ಲ, ಬೇಜಾರಾಗುವಂಥ ವಿಷಯ. ಆ ಸ್ಮಡ್ಜಸ್ ಅಷ್ಟೊಂದು ಆಗೋದಿಲ್ಲ ಆಯಿತು, ಫಿಂಗರ್ ಬಿಟ್ಟು ಅಷ್ಟೊಂದು ಬೀಳೋದಿಲ್ಲ, ಅದೊಂದು ಖುಷಿ ವಿಷಯ. ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ ಆಯಿತಾ. ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ ಒಂದು ಒಳ್ಳೆಯ ವಿಷಯ. ಒಂದು ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು. ಮತ್ತು ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ ನನಗೆ. ಇದರಲ್ಲಿ ಅಂಥ ಏನೋ ಯೂನಿಕ್ ಅಂತ ಆಗಲಿ ಸೂಪರ್ ಆಗಿದೆ ಅಂತ ಆಗಲಿ ಅನಿಸಿಲ್ಲ. ಈ ಒಂದು ಬೆಲೆಗೆ ಇದಕ್ಕಿಂತ ಚೆನ್ನಾಗಿರುವಂಥ ಬಿಲ್ಡನ್ನು ಹೊಂದಿರುವಂಥ ಫೋನ್ಗಳು ಕೂಡ ನಮಗೆ ಸಿಗ್ತವೆ. ಸೊ ಬಿಲ್ಡ್ ಮತ್ತು ಡಿಸೈನ್ ಓಕೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ TFT LCD ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಈ ಒಂದು ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಹೆವಿ ಬ್ರೈಟ್ ಅನ್ನಲ್ಲ. ವ್ಯೂಯಿಂಗ್ ಆ್ಯಂಗಲ್ಸ್ ಒಂದು ಲೆವೆಲಿಗೆ ಓಕೆ ಆಯಿತಾ, ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸಿಲ್ಲ. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ ಒಟ್ಟಿಗೆ ಆಯಿತಾ. ಮತ್ತು ಈ ಒಂದು ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ, ಸೂಪರ್ ವಿಷಯ. ಡಿಸ್ಪ್ಲೇ ಓಕೆ ಅಂತೀನಿ ಆಯಿತಾ. ನಿಮಗೆ ಒಂದು ಬೆಲೆಗೆ AMOLED ಡಿಸ್ಪ್ಲೇ ಕೂಡ ಸಿಗ್ತವೆ, ಸ್ಯಾಮ್ಸಂಗಲ್ಲೇ ಸಿಗ್ತವೆ ಆಯಿತಾ. ಮತ್ತು 120 Hz ಒಳ್ಳೆಯ ವಿಷಯ, ಆದರೂ ಕೂಡ ಅಟ್ಲೀಸ್ಟ್ IPS ಕೊಟ್ಟಿರೋ ತುಂಬ ಸಖತ್ತಾಗಿರ್ತಿತ್ತು ಅಂತ ಅನಿಸುತ್ತೆ. ಡಿಸ್ಪ್ಲೇ ಓಕೆ, ಇಂಪ್ರೆಸಿವ್ ಅಲ್ಲ, ಓಕೆ. 120 Hz ಖುಷಿ ಕೊಡ್ತು ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಒಂದು 6GB ರ್ಯಾಮ್ ಮತ್ತು 128GB ಸ್ಟೋರೇಜು, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್. ಇದರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಅವರು ಎಕ್ಸಾಕ್ಟ್ಲಿ ಸ್ಪೆಸಿಫೈ ಮಾಡಿಲ್ಲ. ಬಟ್ ನಾನು ಚೆಕ್ ಮಾಡಿದಂಗೆ UFS 2.2 ಸ್ಟೋರೇಜ್ ಇರ್ಬೋದು ಅಂತ ಅನ್ನಿಸ್ತದೆ. UFS 2.1 ಅಥವಾ 2.2 ಆಯಿತಾ. ರೀಡು ರೈಟ್ ಒಂದು ಲೆವೆಲಿಗೆ ಚೆನ್ನಾಗಿ ಇರುವಂಥದ್ದು ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು ಆಯಿತಾ. 6GB ವೇರಿಯಂಟ್ ರ್ಯಾಮಲ್ಲಿ 6GB ಎಕ್ಸ್ಟೆಂಡ್ ಮಾಡ್ಬೋದು, ಅಂದರೆ 12GB ಆಗುತ್ತೆ. ಮತ್ತು 8GB ರ್ಯಾಮ್ನ ವೇರಿಯಂಟಲ್ಲಿ ನಿಮಗೆ 8GB ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಡಬಲ್ ರ್ಯಾಮ್ ಆಗಿಬಿಡುತ್ತೆ. ಸೊ ಅದು ನಿಮಗೆ ಅವಶ್ಯಕತೆ ಇರೋ ಟೈಮಲ್ಲಿ ಕೆಲಸವನ್ನು ಮಾಡುತ್ತೆ, ಒಂದು ಒಳ್ಳೆಯ ವಿಷಯ. ಅಂದರೆ 8GB ರ್ಯಾಮ್ ಇದ್ರೆ ನಂಗೆ ಅನ್ನಿಸ್ತಂಗೆ ಎಕ್ಸ್ಟೆಂಡ್ ರ್ಯಾಮ್ನ ಅವಶ್ಯಕತೆ ಇಲ್ಲ ಸದ್ಯಕ್ಕೆ, ಫ್ಯೂಚರಲ್ಲಿ ಅವಶ್ಯಕತೆ ಇರ್ಬೋದೇನೋ. ಇನ್ನು ಈ ಒಂದು ಫೋನ್ನ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ಯಾಮ್ಸಂಗ್ ಅವ್ರದ್ದೇ ಓನ್ ಪ್ರೋಸೆಸರ್ Exynos 1280 ಅಂತ ಆಯಿತಾ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾನು AnTuTu ಬೆಂಚ್ ಮಾಡಿ ಚೆಕ್ ಮಾಡ್ದಂಗೆ ಸುಮಾರು 3,70,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ವಿಷಯ ಆಯಿತು. ಒಂದು ಬೆಲೆಗೆ ಒಂದು ಮೋಸ್ಟ್ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಂತ ಬೇಕಾದರೂ ನೀವು ಅನ್ಬೋದು. ಇದು 5 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್ ಆಯಿತಾ. ಸೊ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೇನೋ ತೊಂದರೆ ಆಗೋದಿಲ್ಲ. ಮತ್ತು ನಾನು BGMI ಚೆಕ್ ಮಾಡಿದಾಗ ಕೇವಲ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು ಆಯಿತಾ. ಅಲ್ಟ್ರಾ ಆಪ್ಷನು ಇಲ್ಲ, ಎಕ್ಸ್ಟ್ರೀಮ್ ಆಪ್ಷನ್ ಇಲ್ಲ, ಅದೊಂದು ಬೇಜಾರಾಗುವಂಥ ವಿಷಯ. ಕೆಪಬಿಲಿಟಿ ಇದೆ, ಆದರೂ ಕೂಡ ಆ ಒಂದು ಆಪ್ಷನ್ನ
ಕೊಟ್ಟಿರೋದೊಂದು ಹೈಯರ್ ಮಿಡ್ ಎಂಡ್ ಪ್ರೋಸೆಸರ್ ಆಯಿತಾ. ಸೊ ಪವರ್ಫುಲ್ ಆಗಿರುವಂಥ ಪ್ರೋಸೆಸರೇ, ಬಟ್ ಗೇಮ್ ಮಾಡಬೇಕಾದ್ರೆ ಕೆಲವೊಂದು ಗೇಮ್ಗಳಲ್ಲಿ ರೀತಿ ಆಪ್ಷನ್ ಸಿಗೋದಿಲ್ಲ. ಬಟ್ ನಂಗೆ ಅನ್ನಿಸ್ತಂಗೆ ಆಲ್ಮೋಸ್ಟ್ ಹೋಯ್ತು ಗೇಮ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ 4 ಕ್ಯಾಮ್ರಾ ಇರುವಂಥದ್ದು ಕ್ವಾಡ್ ಕ್ಯಾಮ್ರಾ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್. ಇದು 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಒಂದು ಲೆವೆಲಿಗೆ ಓಕೆ ಅಂತೀನಿ, ಇಂಪ್ರೆಸಿವ್ ಅಂತ ಅನ್ನೋದಿಲ್ಲ. ಈ ಬೆಲೆಗೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾಗಳು ಸಿಗ್ತವೆ ನಿಮಗೆ ಆಯಿತಾ. 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೂಡ ಸಿಗ್ತವೆ. ಆದರೆ ಮೆಗಾ ಪಿಕ್ಸೆಲ್ ಮ್ಯಾಟ್ರ್ ಆಗಲ್ಲ ಬಿಡಿ ಆಯಿತಾ. ಬಟ್ ನನಗನ್ನಿಸ್ತಂಗೆ ಇದಕ್ಕಿಂತ ಒಳ್ಳೆ ಕ್ಯಾಮ್ರಾ ಫೋನ್ಗಳು ಇದೇ ಬೆಲೆಗೆ ಸಿಗ್ತವೆ. ಬಟ್ ಇದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ ಅಷ್ಟು ಕೆಡ್ತಾಗಿದೆ ಅಂತ ಅಂತಿಲ್ಲ ಆಯಿತಾ. ಡೇ ಲೈಟಲ್ಲಿ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಮತ್ತು ಅದನ್ನು ಬಿಟ್ಟರೆ ಇನ್ನೊಂದು 5 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಅನ್ಸಿರುವಂಥದ್ದು. 5 ಮೆಗಾ ಪಿಕ್ಸೆಲ್ ಎಲ್ಲಿಗೆ ಸಾಲುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ವೈಡಾಗಿ ಆದರೆ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನಿಸ್ತು. ಲೋ ಲೈಟಲ್ಲಿ ತುಂಬ ಕೆಟ್ಟದಾಗಿ ಪರ್ಫಾರ್ಮ್ ಮಾಡುತ್ತೆ ಆಯಿತಾ. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. 2 ಮೆಗಾ ಪಿಕ್ಸೆಲ್ ಡೆಪ್ ಸೆನ್ಸರ್, ಇನ್ನು 2 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಆಯಿತಾ. ಸೊ ಸುಮ್ಮನೆ ಕೊಟ್ಟಿದ್ದಾರೆ, ಅದರ ಅವಶ್ಯಕತೆ ನಂಗೆ ಅನ್ನಿಸ್ತಂಗೆ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಕೇವಲ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದರ ಕ್ಲಾರಿಟಿ ಓಕೆ ಅನ್ನಿಸ್ತು. ಆ ಸ್ಯಾಂಪಲ್ ನೋಡ್ತಾ ಇದ್ದರೆ ಪರವಾಗಿಲ್ಲ. ಡೇ ಲೈಟಲ್ಲಿ ಬಿಸಿಲು ತುಂಬ ಚೆನ್ನಾಗಿ ಬರುತ್ತೆ. ಇಂಡೋರಲ್ಲಿ ಸ್ವಲ್ಪ ಗ್ರೇನ್ಸ್ಗಳು ಬರ್ಬೋದೇನೋ, ಒಟ್ಟಿಗೆ ಚೆನ್ನಾಗಿದೆ. ಆದರೆ ಈ ಬೆಳಗಿದಕ್ಕಿಂತ ಒಳ್ಳೆದಂತೂ ಆರಾಮಾಗಿ ಸಿಗುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಒಂದು ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ಲಾರಿಟಿ ಓಕೆ ಅಂತ ನಾನು ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಓವರಾಲ್ ಕ್ಯಾಮ್ರಾ ನನಗೆ ಒಂದು ಬೆಲೆಗೆ ಓಕೆ ಅನ್ನಿಸ್ತು, ಇಂಪ್ರೆಸಿವ್ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇರುವಂಥದ್ದು. ಸೊ ಇದು ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಸೊ ನೋಡ್ತಾ ಇದ್ದೀರಾ, ಪಟ್ 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 ಅಂತ ಅನ್ಲಾಕ್ ಮಾಡುತ್ತೆ. 2 ಸಲ ಟ್ಯಾಪ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀರಾ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ. ಯೂಶಲಿ ಸ್ಯಾಮ್ಸಂಗ್ ಇದು ಫುಲ್ ಸ್ಟ್ರೈಟಾಗಿ ಇಟ್ಕೊಂಡು ಅನ್ಲಾಕ್ ಮಾಡುತ್ತೆ. ಬಟ್ ಇದು ಪರವಾಗಿಲ್ಲ, ಒಂದು ಲೆವೆಲಿಗೆ ಇಂಪ್ರೂವ್ ಮಾಡಿದ್ದಾರೆ. ಸೊ ಇಷ್ಟು ಕ್ರಾಸ್ ಆಗಿದ್ರೂ ಕೂಡ ಒಂದು ಲೆವೆಲಿಗೆ ಅನ್ಲಾಕ್ ಮಾಡ್ತಾ ಇದೆ. ಸೂಪರ್ ವಿಷಯ. ಮತ್ತು ಫಾಸ್ಟಾಗಿ ಕೂಡ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಆಯಿತಾ. ಈ ಒಂದು ಪ್ರೈಸ್ ರೇಂಜಿಗೆ ಒಂಥರ ಯುನೀಕ್ ಅಂತ ಅನ್ಬೋದು. ಈ ಒಂದು ಬೆಲೆಗೆ ಯಾವ ಫೋನ್ ತೊಗೊಂಡ್ರು ಕೂಡ ನಿಮ್ಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗುತ್ತೆ. ಯೂಶಲಿ ಸ್ಯಾಮ್ಸಂಗ್ ಅವರು ಜಾಸ್ತಿನೇ ಕೊಡ್ತಾರೆ, ಇದರಲ್ಲೂ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. 6000 ಅಂತ ಅಂದರೆ ಆರಾಮಾಗಿ 1.5 ದಿನ ಒಂದು ಮಾಡ್ರೇಟ್ ಯೂಸಿಗೆ ಬರುತ್ತೆ. 1.5 ದಿನ 2 ದಿನ ಬೇಕಾದ್ರೂ ಬರ್ಬೋದು, ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂತ. ಆದರೆ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ. ಆದರೆ ಒಂದು ಫೋನು 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. ಕ್ರೇಜಿ ವಿಷಯ. ಹಂಗೇ ಆ ಒಂದು ಚಾರ್ಜರ್ನ ಕೊಟ್ಟಿದ್ರೆ ತುಂಬ ಇಂಪ್ರೆಸಿವ್ ಆಗಿರ್ತಾ ಇತ್ತು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿ ಜೋರಾಗಿ ಕೂಡ ಕೇಳುತ್ತಾ ಆಯಿತಾ. ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಎಷ್ಟೋ ಫೋನ್ಗಳಲ್ಲಿ ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ರೂ ಕೂಡ ಆ ಸೌಂಡ್ ಅಷ್ಟೊಂದು ಜೋರಾಗಿ ಕೇಳ್ತಿರಲ್ಲ. ಬಟ್ ಇದು ಚೆನ್ನಾಗಿ ಕೇಳೋದು, ಜೋರಾಗಿ ಕೇಳುತ್ತೆ, ಇಂಪ್ರೆಸ್ ಮಾಡ್ತು. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ Android 12ನ ಬೇಸ್ ಮಾಡಿ ಆಗ್ತಿರುವಂಥ One UI ಇರುವಂಥದ್ದು ಆಯಿತಾ. ಈ ಒಂದು OS ತುಂಬ ಸ್ಮೂತಾಗಿ ಕೆಲಸನ ಮಾಡೋದು, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಎಲ್ಲ ಇದೆ, ಹೆವಿ ಬೇಡದಿರುವಂಥ ಅಪ್ಲಿಕೇಶನ್ ಇದೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಒಟ್ಟಿಗೆ ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ, ತುಂಬ ಸ್ಮೂತಾಗಿರುವಂಥದ್ದು. ಕೆಲವೊಬ್ಬರಿಗೆ ಒಂದು ಸ್ಯಾಮ್ಸಂಗ್ OS ಇಷ್ಟ ಆಗ್ಬೋದೇನೋ, ನಾನೇನು ಅಂಥ ದೊಡ್ಡ ಫ್ಯಾನ್ ಏನಲ್ಲ. ಬಟ್ ಈಗ ಸ್ಮೂತಾಗಿ ಕೆಲಸ ಮಾಡೋದು ಅದೇ ಖುಷಿ ವಿಷಯ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ಬ್ಲೂಟೂತ್ 5.1 ಇರುವಂಥದ್ದು. ಕ್ಯಾರಿಯರ್ ಅಗ್ರಿಗೇಷನ್ ಹಂಗೇನೋ ಇದೆ ಅಂತ ಅನಿಸಿಲ್ಲ. ಎಲ್ಲೂ ಕೂಡ ಪ್ಲಸ್ ಸಿಂಬಲ್ನ ತೋರಿಸಿಲ್ಲ ಅದು. ಮತ್ತು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಹಾಕಿದರೆ ಒಂದು ಒಳ್ಳೆಯ ವಿಷಯ ಅಂತೀನಿ. ನೀವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ ಫೋನನ್ನು ಈ ಒಂದು ಪ್ರೈಸ್ ರೇಂಜಿಗೆ ಅಂದರೆ ಬ್ಯಾಂಕ್ ಆಫರಲ್ಲಿ ಹೋಗಿ 16,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ. ಇವರು ಇಂಟ್ರೊಡಕ್ಟರಿ ಆಫರ್ ಅಂತ 18,000 ರೂಪಾಯಿಗೆ ಲಾಂಚ್ ಮಾಡಿದರೆ, ಬ್ಯಾಂಕ್ ಆಫರ್ 2,000 ರೂಪಾಯಿ ಕಡಿಮೆ ಆಗಿ 16,000 ರೂಪಾಯಿಗೆ ಸಿಗುತ್ತೆ. ಇಂಟ್ರೊಡಕ್ಟರಿ ಆಫರ್ ಮುಗಿದ್ಮೇಲೆ ಮೋಸ್ಟ್ಲಿ ಅದು 1,000 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ತೊಗೊಬೇಕು ಅಂತ ಅಂದ್ಕೊಂಡಿರೋರು ಬೇಗ ತೊಗೊಂಡ್ರೆ ತುಂಬ ಒಳ್ಳೆಯದು. ಪರ್ಚೇಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ, ಈ ಒಂದು ಫೋನ್ನ ಪ್ರೋಸೆಸರ್ ಚೆನ್ನಾಗಿದೆ ಆಯಿತಾ. ಡಿಸ್ಪ್ಲೇ TFT ಬೇಜಾರಾಯಿತು, 120Hz ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಅಷ್ಟೇ. ರ್ಯಾಮು ಮತ್ತು ಸ್ಟೋರೇಜು ಓಕೆ. ಯೂಶಲಿ ಈ ಪ್ರೈಸಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಅಷ್ಟೇ ಸಿಕ್ಬಿಡುತ್ತೆ. ಬಟ್ ಕೆಲವೊಂದು ಫೋನಲ್ಲಿ UFS 3.1 ಇದೆ, DDR5 ಇರುವಂಥ ರ್ಯಾಮ್ಗಳು. ಇದಕ್ಕಿಂತ ಒಂದು 2,000-3,000 ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರೆ ಸಿಗ್ಬೋದಾಯ್ತಾ. ಸೊ ನಿಮ್ಮಲ್ಲಿ ತುಂಬ ಜನರಿಗೆ ಸ್ಯಾಮ್ಸಂಗ್ ಫೋನೇ ತೊಗೊಬೇಕು ಅಂತ ಇರುತ್ತೆ ಆಯಿತಾ. ಸೊ ಸ್ಯಾಮ್ಸಂಗೇ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಬ್ಯಾಂಕ್ ಆಫರ್ನ ಯೂಸ್ ಮಾಡಿಕೊಂಡು 16,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಆದರೆ ನಂಗೆ ಅನ್ನಿಸ್ತಾ ಇದಕ್ಕಿಂತ ಒಳ್ಳೆ ಫೋನ್ಗಳು ಆರಾಮಾಗಿ ಸಿಗ್ತವೆ ಅನ್ನಿಸ್ತು. ಇದಿಷ್ಟು ಈ ಒಂದು ಫೋನ್ ಬಗ್ಗೆ ಆನೆಸ್ಟ್ ಒಪಿನಿಯನ್ ಆಯಿತಾ. ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.